ಮಂಗಳೂರಿನಲ್ಲಿರುವ ಲಲಿತಾ ಜುವೆಲರ್ಸ್ ಸೀಮಿತ ಅವಧಿಗೆ ಸರಿಸಾಟಿ ಇಲ್ಲದ ಕೊಡುಗೆ ಎಲ್ಲಿಯೂ ಹೋಲಿಸಲಾಗದ್ದು ಎಂಬ ಭರವಸೆಯೊಂದಿಗೆ ಗ್ರಾಹಕರಿಗೆ ಮಜೂರಿ ಶುಲ್ಕ ಇಲ್ಲದೆ ಆಭರಣಗಳನ್ನು ಖರೀದಿಸುವ ಅವಕಾಶವನ್ನು ಒದಗಿಸಿದೆ. ಲಲಿತಾ ಜುವೆಲರ್ಸ್ಯ ಮಂಗಳೂರು ಶೋರೂಮ್ನಲ್ಲಿ ಮಾತ್ರ ಈ ಕೊಡುಗೆ ಲಭ್ಯವಿದೆ. ಡೈಮಂಡ್ ಡೇ ಹೀರೋ ಚಾರ್ಜಸ್ ಎಲ್ಲ ಝೀರೋ ಎಂಬ ಆಕರ್ಷಕ ಯೋಜನೆ ಅನ್ವಯ ಗ್ರಾಹಕರು ಯಾವುದೇ ವಿಎ ಶುಲ್ಕ, ಮಜೂರಿ ಶುಲ್ಕ ಹಾಗೂ ಗುಪ್ತ ಶುಲ್ಕ ಇಲ್ಲದೆ ವಜ್ರದ ಹರಳುಗಳಿಗೆ ಮಾತ್ರ ಪಾವತಿಸಿ ಸೊಗಸಾದ ವಜ್ರಾಭರಣಗಳನ್ನು ಪಡೆದುಕೊಳ್ಳಬಹುದು. ನಾವು ಇಲ್ಲಿ ಏನು ಹೇಳುತ್ತೇವೋ ಅದನ್ನೇ ನೀವು ಪಾವತಿಸುತ್ತೀರಿ ಎಂಬ ಟ್ಯಾಗ್ಲೈನ್ನೊಂದಿಗೆ 100% ಮರು ಖರೀದಿಯ ಭರವಸೆಯನ್ನ ಲಲಿತಾ ಜ್ಯುವೆಲರಿ ನೀಡುತ್ತದೆ. ಇಲ್ಲಿಯ ವಜ್ರಾಭರಣಗಳಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟ ದೃಢೀಕೃತ ಪ್ರಮಾಣ ಪತ್ರವಿದೆ. ವಜ್ರಾಭರಣಗಳಿಗಾಗಿ ಪ್ರತ್ಯೇಕ ಪ್ರದರ್ಶನ ಕೌಂಟರ್ ಕೂಡ ಲಲಿತಾ ಜ್ಯುವೆಲರ್ಸ್ ಮಾರ್ಟ್ ಲಿಮಿಟೆಡ್ನ ವೈಶಿಷ್ಟ್ಯ. ಇದೇ ಮೊದಲನೇ ಬಾರಿಗೆ ನಮ್ಮ ಮಂಗಳೂರು ಶೋರೂಮಿನಲ್ಲಿ ಡೈಮಂಡ್ ಎಕ್ಸಿಬಿಷನ್ ಆಫರ್ ನಡೆಯುತ್ತಿದೆ. ನೋ ಮೇಕಿಂಗ್ ಚಾರ್ಜ್, ನೋ ವೇಸ್ಟೇಜ್ ಕೊಡುತ್ತಿದ್ದೇವೆ. ಎಲ್ಲರೂ ಶೋರೂಮ್ಗೆ ಬಂದು ನಮ್ಮಲ್ಲಿ ಇರುವ ಡೈಮಂಡ್ ಕಲೆಕ್ಷನನ್ನು ಒಮ್ಮೆ ನೋಡಿ ಮಂಗಳೂರಿನ ಜನತೆಗೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮ್ಮಲ್ಲಿ ಡೈಮಂಡ್ ಪ್ರತಿ ಕ್ಯಾರೆಟಿಗೆ 60,000 ಪರ್ ಕ್ಯಾರೆಟ್ ಇದೆ. ಅದರಲ್ಲೂ ನಿಮಗೆ 4,000 ಪರ್ ಕ್ಯಾರೆಟ್ ನಾವು ಕೊಡುತ್ತಿದ್ದೇವೆ. ಮತ್ತು ನಿಮಗೆ EF ಕಲ್ಲರ್, VVS1, IGI ಸರ್ಟಿಫಿಕೇಟ್ ನೀಡುತ್ತಿದ್ದೇವೆ. ಸೊ ಇದೊಂದು ಒಳ್ಳೆ ಆಫರ್ ಆಗಿದೆ. ನಾವು ಲಲಿತಿದ್ದು ಆ್ಯಕ್ಚುಲಿ ನಮಗೆ ಲಲಿತ್ ಜ್ಯುವೆಲ್ರಿ ಬಗ್ಗೆ ನಮಗೇನು ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಕಸಿನ್ ನಮಗೆ ಇದರ ಬಗ್ಗೆ, ಅಂದರೆ ಅವರು ಚೆನ್ನೈಯಲ್ಲಿ ಲಲಿತಾ ಜ್ಯುವೆಲರಿಯ ರೆಗ್ಯುಲರ್ ಕಸ್ಟಮರ್. ಹಾಗಾಗಿ ನಮಗೆ ಯಾವಾಗಲೂ ಹೇಳ್ತಿದ್ರು ಅಲ್ಲಿಗೆ ಹೋಗಿ ಅಷ್ಟು ಬೆನಿಫಿಟ್ ಉಂಟು, ಬೇರೆ ಎಲ್ಲ ಶಾಪಿಗೆ ಕಂಪೇರ್ ಮಾಡಿದರೆ ಲಲಿತಾ ಜ್ಯುವೆಲರಿಯಲ್ಲಿ ಮೇಕಿಂಗ್ ಚಾರ್ಜಸ್ ಇರ್ಬೋದು, ವೇಸ್ಟೇಜ್ ಇರ್ಬೋದು, ತುಂಬ ಕಡಿಮೆ ಇದು ಮಾಡ್ತಾರೆ, ಕಟ್ ಮಾಡ್ತಾರೆ. ಹಾಗಾಗಿ ಬೆಸ್ಟ್ ಅಂತ ಹೇಳ್ತಾಯಿದ್ರು. ನಾವು ಆ್ಯಕ್ಚುಲಿ ಬೇರೆ ಪುತ್ತೂರಿನವರು, ಬೇರೆ ಕಡೆನೇ ಹೋಗ್ತಾ ಇದ್ದದ್ದು. ಹಾಗಾಗಿ ಒಂದು ಸಲ ಬಂದೆವು, ಒಂದು 3 years ಬ್ಯಾಕ್ ಬಂದೆವು. ಬಂದ ನಂತರ ನಮಗೆ ತುಂಬ ಇಷ್ಟ ಆಯಿತು. ಕಲೆಕ್ಷನ್, ಈವನ್ ಡಿಸೈನ್ಸ್ ಎಲ್ಲ ಇದೆ ತುಂಬ. ಹಾಗಾಗಿ ಈಗ ಸುಮಾರು ಸಲ ನಾವು ವಿಸಿಟ್ ಕೊಟ್ಟಿದ್ದೇವೆ, ತಗೊಂಡಿದ್ದೇವೆ. ಇಲ್ಲಿ ಬೇರೆ ಶಾಪಿಗೆ ಕಂಪೇರ್ ಮಾಡಿದಾಗ ತುಂಬ ನಮಗೆ ಲಾಭ ಆಗಿದೆ. ಮತ್ತು ವ್ಯಾಟ್ 0%, ಮೇಕಿಂಗ್ ಚಾರ್ಜಸ್ 0%, ಕ್ಯಾರೆಟಿಗೆ ಡೈಮಂಡಿಗೆ 56,000. ಇದು ಡೈಮಂಡ್ ಫೆಸ್ಟಿವಲ್ ಆಗ್ತಾ ಇದೆ ಇಲ್ಲಿ, ಹಾಗಾಗಿ ಇವರು ಕೊಡುವಂಥದ್ದು. ಇವನ್ ಇದಕ್ಕಿಂತ ಮುಂಚೆ ನಾನು ಬಂದಿದ್ದೇನೆ, ಕ್ಯಾರೆಟಿಗೆ 56,000 ಆಫರ್ ಇದ್ದಾಗ ನಾನು ಸುಮಾರು ಸಲ ವಿಸಿಟ್ ಕೊಟ್ಟಿದ್ದೆ, ನನಗೆ ಲಾಭ ಆಗಿದೆ.